ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮ ಗುರುಜಿ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಮಿಥುನ ರಾಶಿಯ ಒಂದು ಫೆಬ್ರವರಿ ತಿಂಗಳ ಮಾಸ ಭವಿಷ್ಯವನ್ನು ನೋಡೋಣ. ವಿಶೇಷವಾಗಿ ಮಿಥುನ ರಾಶಿಯವರಿಗೆ ಆರೋಗ್ಯದಲ್ಲಿ ಹೆಚ್ಚು ಸಮಸ್ಯೆಗಳು ಬರುವಂಥದ್ದು ಬಂದೇ ಬರುತ್ತೆ ಈ ಒಂದು ಮಾಸದಲ್ಲಿ. ಮತ್ತು ಮದುವೆ ಏನಾದರೂ ವಿಳಂಬ ಆಗ್ತಾ ಇದ್ದರೆ ಅಂಥವ್ರಿಗೆ ಕೆಲವೊಂದು ಮದುವೆ ನಿಶ್ಚಯವಾಗುವಂತಹ ಅಥವಾ ಮದುವೆಗೆ ಶುಭ ಸೂಚನೆ ಬರುವಂತಹ ಒಂದು ವಿಚಾರಗಳು ಕಂಡುಬರುತ್ತೆ. ಮತ್ತು ಹೊಸ ವಾಹನಗಳು, ಹೊಸ ಒಂದು ಮನೆ ಕಟ್ಟುವಂಥದ್ದು ಅಥವಾ ಖರೀದಿಯನ್ನು ಮಾಡುವಂಥದ್ದು, ಈ ಥರ ಕೆಲವೊಂದು ಸಾಹಸಗಳಿಗೆ ತಾವು ಕೈ ಹಾಕುವಂಥ ಒಂದು ವಿಚಾರಗಳು ಕಂಡುಬರುತ್ತೆ. ಅದು ಸ್ವಲ್ಪನೇ ತಮಗೆ ಲಾಭ ತಂದು ಕೊಡುತ್ತೆ. ವಿಶೇಷವಾಗಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ನ ಯಾರು ಮಾಡ್ತಾ ಇರ್ತಾರೆ ಅವ್ರಿಗೆ ಸ್ವಲ್ಪ ನಷ್ಟ ಆಗುವಂಥದ್ದು, ಆಮದು ಮತ್ತು ರಫ್ತು ಬಿಸ್ನೆಸ್ ಮಾಡೋರಿಗೆ ನಷ್ಟ ಆಗಿರುವಂಥದ್ದು, ಅದರಲ್ಲೂ ವಿಶೇಷವಾಗಿ ಕೈಗಾರಿಕಾ ಕ್ಷೇತ್ರದಲ್ಲಿರೋರಿಗೆ, ಅದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಅಂತ ನಾವೇನಂತ ಕರಿತೀವಿ, ಅಲ್ಲಿ ಸ್ವಲ್ಪ ನಷ್ಟ ಆಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಜಾಗೃತಿಯಾಗಿ ಸ್ವಲ್ಪ ಮಿತ್ರರಿಂದ ತಮಗೆ ಸ್ವಲ್ಪ ಶತ್ರುತ್ವಗಳಾಗುವಂತಹ ಸಾಧ್ಯತೆಗಳು ಸಹಿತ ಕಂಡುಬರ್ತಾ ಇದೆ. ಮಿಥುನ ರಾಶಿಯವರಿಗೆ ತಮ್ಮ ಒಂದು ಮಾತನ್ನು ವಿಭಿನ್ನವಾಗಿ ಪ್ರತಿಬಿಂಬಿಸಿ ತಮ್ಮ ಮೇಲೆ ಗದಪ್ರಹಾರಗಳನ್ನು ಮಾಡುವಂತಹ ಒಂದು ವಿಚಾರಗಳು ಸಹಿತ ಕಂಡುಬರುತ್ತೆ. ಮಿಥುನ ರಾಶಿಯವರಿಗೆ ಜಾಗೃತಿಯಾಗಿರಿ ಅಂತಲೂ ಹೇಳ್ಬೋದು ಫೆಬ್ರವರಿ ಮಾಸದಲ್ಲಿ. ಮತ್ತು ವಿಶೇಷವಾಗಿ ಚಲನಚಿತ್ರ ನಟನಟಿಯರಾಗಿರ್ಬೋದು, ಮತ್ತು ವಿಶೇಷವಾಗಿ ರಾಜಕಾರಣ ಜೀವನದಲ್ಲಿ ಸ್ವಲ್ಪ ಮಟ್ಟಿನ ಏರಿಳಿಕೆಗಳಾಗುವಂಥದ್ದು, ಒಳ್ಳೆ ಆಪರ್ಚುನಿಟಿಗಳು ನಾಟಕೀಯ ರಂಗದಲ್ಲಿ ಅಥವಾ ವೃತ್ತಿಪರ ಕ್ಷೇತ್ರದಲ್ಲಿ ಸಿಗುವಂಥ ಸಾಧ್ಯತೆಗಳು ಕಂಡುಬರುತ್ತೆ. ನ್ಯಾಯಾಧೀಶರಾಗಿರೋ ತಮ್ಮ ಒಂದು ವಕಾಲತ್ತಿನಲ್ಲಿ ಸ್ವಲ್ಪ ಮಟ್ಟಿನ ಸೋಲಾಗುವಂತಹ ಸಾಧ್ಯತೆಗಳು ಸಹಿತ ಕಂಡುಬರ್ತಾ ಇದೆ. ವಿದ್ಯಾರ್ಥಿ ಜೀವನದಲ್ಲಿ ಸ್ವಲ್ಪ ಮಟ್ಟಿನ ಲಾಭ, ಮತ್ತು ವಿಶೇಷವಾಗಿ ಸ್ವಂತ ದುಡಿಮೆ ಅಂದರೆ ಬಿಸ್ನೆಸ್ ಮ್ಯಾನ್ಗೆ ಸ್ವಲ್ಪ ಮಟ್ಟಿನ ಕೆಲವೊಂದು ಲಾಭಗಳಾಗುವಂಥ ಸಾಧ್ಯತೆಗಳು ಕಂಡುಬರ್ತಾ ಇದೆ. ವಿಶೇಷವಾಗಿ 5 ಅನ್ನುವಂಥ ಸಂಖ್ಯೆ ತಮಗೆ ಅದೃಷ್ಟವಾಗಿ ಬರುತ್ತೆ. ನೀಲಿ ವಸ್ತ್ರವನ್ನು ತಾವು ಧಾರಣೆ ಮಾಡೋದು, ಅದು ಶ್ವೇತ ಮಿಶ್ರಿತ ನೀಲಿ ವಸ್ತ್ರವನ್ನು ಧಾರಣೆ ಮಾಡೋದು ಅತಿ ಉತ್ತಮವಾಗಿರುತ್ತೆ. ಮತ್ತು ವಿಶೇಷವಾಗಿ 6 ಅನ್ನುವಂಥ ಸಂಖ್ಯೆಯನ್ನು ತಾವು ಅದೃಷ್ಟವಾಗಿ ತೆಗೆದುಕೊಳ್ಳಿ. ಮತ್ತು ವಿಶೇಷವಾಗಿ ಈ ಒಂದು ಮಾಸದಲ್ಲಿ ತಾವು ಶ್ರೀನಿವಾಸನ ಧ್ಯಾನವನ್ನು ಮಾಡುವಂಥದ್ದು, ಶ್ರೀ ವೆಂಕಟೇಶ್ವರ ಓಂ ನಮೋ ವೆಂಕಟೇಶ್ವರಾಯ ನಮಃ ಅನ್ನುವಂಥ ಮಂತ್ರವನ್ನು ಪಠನೆಯನ್ನು ಮಾಡಿ, ಮತ್ತು ವೆಂಕಟೇಶ್ವರನ ಸನ್ನಿಧಿಗೆ ಹಾಲಿನ ಒಂದು ಅಭಿಷೇಕ ಅಥವಾ ತುಳಸಿಯನ್ನು ತಾವು ಅರ್ಪಣೆ ಮಾಡೋದು ತುಂಬಾ ಉತ್ತಮವಾಗಿರುತ್ತೆ. ಇದೇ ರೀತಿ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಪ್ರತಿಯೊಂದು ವಿಚಾರಗಳು ತಮ್ಮ ಒಂದು ಬೆಲ್ ಐಕಾನ್ ಒತ್ತುವುದರ ಮುಖಾಂತರ ತಮ್ಮ ಮೊಬೈಲ್ಗೆ ಬರುತ್ತೆ ಅಂತ ಹೇಳ್ತಾ, ನನ್ನ ತಾಯಿ ಆರಾಧ್ಯ ದೈವ ಆಗಿರುವಂಥ ಶ್ರೀ ಕೊಲ್ಲೂರು ಮೂಕಾಂಬಿಕಾದೇವಿ ಪ್ರತಿಯೊಬ್ಬರಿಗೂ ಸಹಿತ ಆರೋಗ್ಯ ಆಯಸ್ಸು ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.